ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಭಾರತಕ್ಕೆ ಸ್ವತಂತ್ರ ಸಿಕ್ಕು ಸುಮಾರು 78 ವರ್ಷಗಳು ಕಳೆದು 79ನೇ ವರ್ಷದಲ್ಲಿ ಕಾಲಿಟ್ಟರೂ ಇನ್ನೂ ನಿಲ್ಲಲಿಲ್ಲ ದಲಿತರ ಮೇಲಿನ ದೌರ್ಜನ್ಯ, ಅಸ್ಪೃಶ್ಯತೆ, ದಬ್ಬಾಳಿಕೆ ಮತ್ತು ಪ್ರತಿ ಹಂತದಲ್ಲೂ ದಲಿತರನ್ನು ಕಡೆಗಣಿಸುವುದು. ಇಷ್ಟೆಲ್ಲ ನಾವು ಹೇಳುತ್ತಿರುವುದು ಯಾಕೆ ಗೊತ್ತಾ? ನಾವು ಹೇಳಿದ ಎಲ್ಲ ಅಂಶಗಳು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಐತಿಹಾಸಿಕ ಗ್ರಾಮಗಳಾದ ಹುಬ್ಬರವಾಡಿ ಮತ್ತು ಬ್ಯಾಕೂಡ್ ಎಂಬ ಪುಟ್ಟ ಗ್ರಾಮಗಳಲ್ಲಿ ಪಾಟೀಲ್ ಕುಟುಂಬದ ಮುಖ್ಯಸ್ಥರಾದ ನಿಂಗಪ್ಪ ಪಾಟೀಲ್ ಹಾಗೂ ಇವರ ಮಕ್ಕಳಾದ ಹಾಲು ಪಾಟೀಲ್, ಮಾಯಪ್ಪ ಪಾಟೀಲ್ ಹಾಗೂ ಸಂಬಂಧಿಕರು ಸೇರಿ ಸುಮಾರು 50ಕ್ಕಿಂತ ಹೆಚ್ಚು ಜನ ಸೇರಿ ದಲಿತರ ಒಂದೇ ಕುಟುಂಬದ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ಅವರ ತಲೆಗಳನ್ನು ಒಡೆದು ಕೈಕಾಲುಗಳಿಗೆ ಹೊಡೆದು ಗಾಯ ಮಾಡಿದ್ದಾರೆ. ಗಾಯಗೊಂಡ ಸಂತ್ರಸ್ತರಾದ ಚಿಕ್ಕಪ್ಪ ಸಿಂಗೆ, ಪ್ರಕಾಶ್ ಕಾಂಬ್ಳೆ, ಪ್ರವೀಣ್ ಕಾಂಬ್ಳೆ, ಮಾಲವ್ವ ಕಾಂಬ್ಳೆ, ಇಂದ್ರವ್ವ ಕಾಂಬ್ಳೆ, ಸುಮಿತ್ರಾ ಕಾಂಬ್ಳೆ, ಲಿಂಬೆವ್ವ ಕಾಂಬ್ಳೆ, ಮಾದೇವಿ ಕಾಂಬ್ಳೆ ಎಂಬ ಸಂತ್ರಸ್ತರನ್ನು ಆಸ್ಪತ್ರೆಗೆ ದಾಖಲು ಮಾಡಿದಾಗ ತಕ್ಷಣ ದಲಿತ ಕುಟುಂಬದ ಬೆನ್ನಿಗೆ ನಿಂತು ಧೈರ್ಯ ಹೇಳಿದ ರಿಪಬ್ಲಿಕನ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಉತ್ತಮ್ ಕಾಂಬ್ಳೆಯವರು ಈ ಹಲ್ಲೆಯ ಬಗ್ಗೆ ಏನು ಹೇಳುತ್ತಾರೆ ಎಂಬುದನ್ನು ಕೇಳೋಣ. ನಂತರ ಈ ಹಲ್ಲೆಗೆ ಕಾರಣವಾದ ಆಸ್ತಿಯ ವಿವರವನ್ನು ನಾವು ತೋರಿಸ್ತೀವಿ. ನಡೆದಂಥ ಘಟನೆ ಕುರಿತು ನಾವು ಒಂದೆರಡು ಮಾತು ಹೇಳಕ್ಕೆ ನಮ್ಮ ಸಮಾಜದವ್ರಿಗೆ ಅನ್ಯಾಯ ಮಾಡಿದಂಥ ವ್ಯಕ್ತಿಗಳ ಪಾಟೀಲ್ ಅಂತಂದು ಹುಬ್ಬರವಾಡಿ ಹಾಲಪ್ಪ ನಿಂಗಪ್ಪ ಪಾಟೀಲ್ ಅಂತ ಹುಬ್ಬರವಾಡಿ ಗ್ರಾಮ ಪಂಚಾಯತಿ ಮೆಂಬರು ಅದಾರ ಅವ್ರ. ಮತ್ತು ಮುಂದೆ ನಮ್ಮ ಸಮಾಜದವ್ರಿಗೆ ಈಗ ಮೂರು ತಿಂಗಳಾಯಿತು ನಮ್ಮ ಸಮಾಜದ ಮ್ಯಾಗ ದೌರ್ಜನ್ಯ ಮಾಡತಕ್ಕಂಥ ಆ ವ್ಯಕ್ತಿ ಮ್ಯಾಗ ಅಟ್ರಾಸಿಟಿ ಕೇಸ್ ಹಾಕಿ ಅವನ ಮ್ಯಾಗ ಕಾನೂನು ಕ್ರಮ ತಗೋಬೇಕು. ಮತ್ತು ನಮ್ಮ ಸಮಾಜದವ್ರಿಗೆ ಏನು ಅನ್ಯಾಯ ಆಗೈತಿ ಅದ್ರ ಪರವಾಗಿ ಅವ್ರಿಗೆ ನ್ಯಾಯ ದೊರಕಿಕೊಡ್ಬೇಕಂತಂದು ಮಾನ್ಯ CPIಗೆ ಅದೇ ಥರ DYSP SP ಸಾಹೇಬರಿಗೆ DC ಅವರಿಗೂ ಕೂಡ ನಾವು ಇದನ್ನು ಮನವಿ ಮಾಡ್ಕೋತೀವಿ. ಯಾಕಂದ್ರೆ ನಮ್ಮ ಸಮಾಜಕ್ಕೆ ಭಾಳಷ್ಟು ಅನ್ಯಾಯ ಆಗೈತಿ. ಬಡಿ ಹೊಡಿ ಮಾಡಿದವರು ನಮ್ಮ ಸಮಾಜನ ನುಚ್ಚು ನೂರು ಕಡೆ ಮಾಡಿದಂಗೆ ಆಗೈತಿ. ಅದಕ್ಕೆ ಆ ಸಮಾಜದವ್ರನ್ನು ನಾವು ಇವತ್ತು ಏನು ನಮ್ಮ ದಲಿತ ಪರ ಸಂಘಟನೆಗಳು ಎಲ್ಲ ಕೊಡ್ಕೊಂಡು ಅದ್ರಾಗ ನಾವು ಮೇನ್ ಇರ್ತಕ್ಕಂಥ ನಾವು ರಿಪಬ್ಲಿಕನ್ ಸೇನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉತ್ತಮ್ ಕಾಂಬ್ಳೆ ಅಂತ ಈ ನಮ್ಮ ಸಮಾಜಕ್ಕೆ ಏನಾರೇ ಅನ್ಯಾಯ ಆದ್ರೆ ನಾ ಸರ್ವಜ್ಞ ಬಂದು ನಿಂತು ಅವ್ರಿಗೆ ನ್ಯಾಯನ ಕೊಡಿಸ್ತಕ್ಕಂಥ ಕೆಲಸನ ಮಾಡ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈಗ ಇಲ್ಲಿ ತೋರಿಸ್ತೀವಿ ನೋಡಿ ಆಸ್ತಿಯ ಸರ್ವೆ ನಂಬರ್ ಮತ್ತು ಅದನ್ನು ಯಾರು ಕೊಟ್ಟಿದ್ದು ಅಂತ. ಇದು ದಿ ಕಟಕಬಾವ್ ಸರ್ವೋದಯ ಉತ್ತಮ ಬೇಸಾಯ ಸಹಕಾರ ಸಂಘ ನಿಯಮಿತ ಕಟಕಬಾವ್ ರಾಯಬಾಗ್ ತಾಲೂಕು. ಇವರು ಕರ್ನಾಟಕ ಸರ್ಕಾರದ ಕಂದಾಯ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ RL ಜಾಲಪ್ಪನವರಿಗೆ ಮತ್ತು ಸಮಸ್ತ ಮಂತ್ರಿಮಂಡಲಕ್ಕೆ ಪತ್ರ ಬರೆದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹುಬ್ಬರವಾಡಿ ಗ್ರಾಮದ ರಿಸ ನಂಬರ್ 41A, 41B, 42A, 42B, 45A, 45B, 46A, 46B, 56A, 56B, 58A, 58B, 61A, 61B, 71/4 ಮತ್ತು 73/3 ಜಮೀನುಗಳನ್ನು ಬ್ಯಾಕ್ವರ್ಡ್ ಕ್ಲಾಸಿನ ಜನರಿಗೆ ಅಂದರೆ ದಲಿತ ಸಮುದಾಯಕ್ಕೆ ಮಂಜೂರು ಮಾಡಬೇಕೆಂದು ಪತ್ರ ಬರೆದಿದ್ದರು. ಅದರಂತೆ ಜನವರಿ 1, 1961ರಲ್ಲಿ ಮೈಸೂರು ಸರ್ಕಾರದ ಕಂದಾಯ ಇಲಾಖೆ ಅಧೀನ ಕಾರ್ಯದರ್ಶಿಯವರು ಆದೇಶವನ್ನು ಮಾಡುತ್ತಾರೆ. ಆದೇಶ ಸಂಖ್ಯೆ RD 134 LB M 60 ಅಂತ ಇರುತ್ತದೆ. ಅದರ ಸಂಪೂರ್ಣ ದಾಖಲೆಗಳನ್ನು ಕೇವಲ ನಮ್ಮ ಸಮತಾ ನ್ಯೂಸ್ ಕನ್ನಡದಲ್ಲಿ ಮಾತ್ರ ಪ್ರಸಾರವಾಗುತ್ತಿವೆ ನೋಡಿ. ನೋಡಿದ್ರಲ್ಲ ವೀಕ್ಷಕರೇ,
ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಸಮತಾ ನ್ಯೂಸ್ ಕನ್ನಡವನ್ನು. ನಮಸ್ಕಾರ. ರಾಯಭಾಗದಿಂದ ವರದಿಗಾರರು ಮಹಾಂತೇಶ್ ಕಾಂಬ್ಳೆ.